ಹಲೋ ಚಿಲ್ಡ್ರನ್, ಪ್ರೈಸ್ ಲಾರ್ಡ್, ವೆಲ್ಕಮ್ ಟು ಕಿಡ್ಸ್ ಸ್ಟೋರಿ ಟೈಮ್. ಬೈಬಲ್ ಗ್ರಂಥದಲ್ಲಿ ಎಸ್ತರ್ ರಾಣಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಈ ಎಸ್ತರ್ ರಾಣಿ ಆಗೋದಕ್ಕಿಂತ ಮುಂಚೆ ಈಕೆಯನ್ನ ಹದಸ್ಸ ಅಂತ ಕರಿತಾ ಇದ್ರು. ಈ ಹದಸ್ಸ ಒಬ್ಬ ಆರ್ಫನ್ ಆಗಿದ್ಲು. ಆರ್ಫನ್ ಅಂದ್ರೆ ಈಕೆಗೆ ಅಪ್ಪನೂ ಇರಲಿಲ್ಲ, ಅಮ್ಮನೂ ಇರಲಿಲ್ಲ, ಅನಾಥೆಯಾಗಿದ್ಲು. ಮೊರ್ದಕೈ ಅನ್ನೋ ಒಬ್ಬ ಅಣ್ಣ ಇದ್ರು. ಈ ಮೊರ್ದಕೈ ಅವರ ಚಿಕ್ಕಪ್ಪನ ಮಗಳು ಈ ಹದೆಸ್ಸ. ಅಂದ್ರೆ ಹದೆಸ್ಸಾಗೆ ಮೊರ್ದಕೈ ಅಣ್ಣ ಆಗ್ಬೇಕು. ಆದ್ರೂ ಅನಾಥಿಯಾಗಿದ್ದಂತ ಈ ಹದೆಸ್ಸಾನ ಮೊರ್ದಕೈ ದತ್ತುಪುತ್ರಿಯನ್ನಾಗಿ ಸ್ವೀಕರಿಸಿಕೊಂಡು ಆಕೆನ ತಂದೆ ಸ್ಥಾನವನ್ನ ತುಂಬಿಸಿ ಮಗಳ ಹಾಗೆ ಆಕೆಯನ್ನ ನೋಡ್ಕೊಳ್ತಾ ಇರ್ತಾನೆ. ತನ್ನ ಸ್ವಂತ ಮಗಳ ಹಾಗೆ ಸಾಕಿ ಬೆಳೆಸ್ತಾನೆ. ಆ ದೇಶದಲ್ಲಿ ಅಹಶ್ವೇರೋಷ ಅನ್ನೋ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ರಾಜನಿಗೆ ಒಬ್ಬ ರಾಣಿ ಇರ್ತಾಳೆ. ಆಕೆ ಹೆಸರು ವಷ್ಟಿ. ಈ ವಷ್ಟಿ ರಾಣಿ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ. ರಾಜ ಆ ದೇಶದಲ್ಲಿ ಒಂದು ದಿನ ಒಂದು ದೊಡ್ಡ ಔತಣವನ್ನ ಸಿದ್ಧಪಡಿಸಿರ್ತಾನೆ. ಪರಿವಾರದವರು ಎಲ್ಲರಿಗೂ ಆಹಾರವನ್ನ ಸಿದ್ಧಪಡಿಸಿರ್ತಾನೆ. ಎಲ್ಲ ವ್ಯಕ್ತಿಗಳನ್ನ ಅಲ್ಲಿಗೆ ಕರೆಸಿರ್ತಾರೆ. ಇಂತಹ ಖುಷಿಯಾಗಿರುವಂಥ ಸಂದರ್ಭದಲ್ಲಿ ರಾಣಿಯ ಸೌಂದರ್ಯವನ್ನ ಎಲ್ಲರಿಗೂ ತೋರಿಸ್ಬೇಕು ಅಂತಂದ್ಬಿಟ್ಟು ರಾಣಿಗೆ ಹೇಳಿ ಕಳಿಸ್ತಾನೆ. ರಾಜ ಮುಕುಟವನ್ನ ಧರಿಸ್ಕೊಂಡು ಕ್ರೋನನ್ನ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಕಳಿಸಿದಾಗ ವಷ್ಟಿ ರಾಣಿ ರಾಜನ ಮಾತನ್ನ ತಿರಸ್ಕಾರ ಮಾಡ್ತಾಳೆ. ಬರೋದಿಲ್ಲ ನಾನು ಅಂತ ಹೇಳಿ ಕಳಿಸ್ತಾಳೆ. ಇದನ್ನು ನೋಡಿ ಕೋಪಗೊಂಡಂತ ರಾಜ ವಷ್ಟಿ ರಾಣಿಯನ್ನ ಶೂಷನ್ ಕೋಟೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ. ಇದಾದ ನಂತರ ರಾಜನಿಗೆ ಮತ್ತೊಂದು ಮದುವೆ ಮಾಡೋದಕ್ಕೆ ಆ ದೇಶದಲ್ಲಿ ಸುಂದರವಾಗಿರುವಂಥ ಕನ್ಯೆಯರನ್ನೆಲ್ಲ ಶೂಷನ್ ಕೋಟೆಯಲ್ಲಿ ಒಂದು ಕಡೆ ಸೇರಿಸ್ತಾರೆ. ಆಗ ಅದರಲ್ಲಿ ರಾಜ ಯಾವ ಹುಡುಗಿಯನ್ನ ಸೆಲೆಕ್ಟ್ ಮಾಡಿ ಕ್ರೋನ್ ಆಕೆ ತಲೆ ಮೇಲೆ ಇಡ್ತಾನೋ ಆಕೆ ರಾಣಿಯಾಗಿ ಮಾರ್ಪಡ್ತಾಳೆ. ಅದರಲ್ಲಿ ಹದೆಸ್ಸನ ರಾಜ ರಾಣಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾನೆ. ಆಕೆಯ ಹದೆಸ್ಸ ಮೇಲೆ ತಲೆಯ ಮೇಲೆ ಕ್ರೋನನ್ನ ಇಟ್ಬಿಟ್ಟು ರಾಣಿಯನ್ನಾಗಿ ಸ್ವೀಕರಿಸ್ಕೊಳ್ತಾನೆ. ಈ ಹದೆಸ್ಸ ಮತ್ತೆ ಮೊರ್ದಕೈ ಇವರು ಯಹೂದ್ಯರಾಗಿರ್ತಾರೆ. ಆದರೆ ಮೊರ್ದಕೈ ಹೇಳಿರ್ತಾನೆ ಹದೆಸ್ಸಾಗೆ, ಯಾವುದೇ ಕಾರಣಕ್ಕೂ ನೀನು ಅಲ್ಲಿರುವ ಯಾರಿಗೂ ಸಹ ನಾವು ಯಹೂದ್ಯರು ಅಂತ ಹೇಳ್ಬೇಡ ಅಂತ ಹೇಳಿರ್ತಾನೆ. ಅಂದಿನಿಂದ ಈ ಮೊರ್ದಕೈ ಎಸ್ತರ್ ರಾಣಿ ಆದಾಗಿನಿಂದ ಮೊರ್ದಕೈ ಏನು ಮಾಡ್ತಾನೆ, ಅರಮನೆಯ ಬಾಗಿಲುಗಳಲ್ಲಿ ಇರುವವನಾಗಿರ್ತಾನೆ. ರಾಜನಿಗೆ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಹೆಸರು ಹಾಮಾನ್. ಈ ಹಾಮಾನು ಅರಮನೆಯ ಒಳಗಡೆ ಹೋಗುವಾಗ ಬರುವಾಗ ಅಲ್ಲಿರುವಂಥ ಎಲ್ಲರೂ ಸಹ ಬೋರ್ಲ ಬಿದ್ದು ನಮಸ್ಕಾರ ಮಾಡ್ತಾ ಇರ್ತಾರೆ. ಆದರೆ ಮೊರ್ದಕೈ ಮಾತ್ರ ಬೋರ್ಲ ಬೀಳೋದಿಲ್ಲ, ನಮಸ್ಕಾರ ಮಾಡೋದಿಲ್ಲ. ಯಾಕೆ ಅಂದರೆ ಯಹೂದ್ಯರು ಯೇಸ್ವಾಮಿಗೆ ಬಿಟ್ಟರೆ ಬೇರೆ ಯಾವುದೇ ದೇವರುಗಳಿಗಾಗಲಿ ಮನುಷ್ಯರಿಗಾಗಲಿ ನಮಸ್ಕಾರ ಮಾಡೋದಿಲ್ಲ, ಅಡ್ಡ ಬೀಳೋದಿಲ್ಲ. ಅದರಿಂದ ಮೊರ್ದಕೈ ಏನು ಮಾಡೋದಿಲ್ಲ, ಹಾಮಾನನಿಗೆ ಬೋರ್ಲ ಬೀಳೋದಿಲ್ಲ. ಈ ಹಾಮಾನನಿಗೆ ಕೋಪ ಉಳ್ಳವನಾಗ್ತಾನೆ. ಮೊರ್ದಕೈ ಮಾತ್ರ ನನಗೆ ಬೋರ್ಲ ಬೀಳೋದಿಲ್ಲಲ್ಲ, ನಮಸ್ಕಾರ ಮಾಡೋದಿಲ್ಲಲ್ಲ ಅಂತ ಕೋಪ ಉಳ್ಳವನಾಗ್ತಾನೆ. ಒಂದು ದಿನ ಹಾಮಾನ್ ಬಂದಾಗ ಮೊರ್ದಕೈ ಹಾಗೆ ಕೂತ್ಕೊಂಡಿರ್ತಾನೆ, ಬೋರ್ಲ ಬೀಳೋದಿಲ್ಲ. ಇದನ್ನು ನೋಡಿ ತುಂಬ ಕೋಪಗೊಂಡಂಥ ಹಾಮಾನು ಇವನನ್ನು ನಾಶ ಮಾಡಿಬಿಡ್ಬೇಕು, ಗಲ್ಲು ಮರಕ್ಕೆ ಹಾಕಿ ಇವನನ್ನು ಏನು ಮಾಡಬೇಕು, ಸಾಯಿಸ್ಬಿಡ್ಬೇಕು. ಇವನನ್ನು ಮಾತ್ರ ಅಲ್ಲ, ಇವರೆಲ್ಲ ಜನಾಂಗದವರನ್ನು ನಾಶ ಮಾಡಿಬಿಡ್ಬೇಕು, ಸಾಯಿಸ್ಬಿಡ್ಬೇಕು ಅಂತ ಅಂದ್ಕೊಳ್ತಾನೆ. ಅಂದ್ಕೊಂಡು ರಾಜನ ಬಳಿಯಲ್ಲಿ ಹೋಗಿ ಹೇಳ್ತಾನೆ, ನಮ್ಮ ಮಧ್ಯದಲ್ಲಿ ಒಂದು ಜನಾಂಗ ಇದೆ ರಾಜ, ಅವರು ನಿಮ್ಮ ರೂಲ್ಸ್ಗಳನ್ನು ಅವ್ರು ಏನು ಮಾಡೋದಿಲ್ಲ, ಫಾಲೋ ಮಾಡೋದಿಲ್ಲ, ಎಲ್ಲ ಬ್ರೇಕ್ ಮಾಡ್ತಾರೆ. ಈ ಜನಾಂಗವನ್ನು ನಾಶ ಮಾಡಿಬಿಡ್ಬೇಕು, ಇದಕ್ಕೆ ಸೈನ್ ಮಾಡಿ ಅಂತ ಒಂದು ಪತ್ರವನ್ನು ಬರೆದು ಅದರಲ್ಲಿ ಸೈನ್ ಮಾಡಿಸ್ಕೊಳ್ತಾನೆ. ಎಲ್ಲ ಯಹೂದ್ಯರನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ರೂಲ್ನ ಪಾಸ್ ಮಾಡಿಬಿಡ್ತಾನೆ. ಇದನ್ನು ತಿಳಿದಂಥ ಯಹೂದ್ಯರೆಲ್ಲರೂ ತುಂಬ ದುಃಖಾಕ್ರಾಂತರಾಗ್ತಾರೆ. ಬೂದಿಯನ್ನು ಹಚ್ಕೊಂಡು ಗೋಣಿ ತಟ್ಟನ್ನು ಹೊದ್ಕೊಂಡು ಗೋಳಾಡುವವರಾಗಿರ್ತಾರೆ. ಮೊರ್ದಕೈ ಸಹ ಬೂದಿಯನ್ನು ಹಚ್ಕೊಂಡು ಗೋಣಿ ತಟ್ಟನ್ನು ಸುತ್ತಕೊಂಡು ಓಡಾಡುವನಾಗಿರ್ತಾನೆ. ಈ ವಿಷಯವನ್ನ ರಾಣಿಗೆ ಹೇಳ್ತಾರೆ. ಆಗ ರಾಣಿ, ಮೊರ್ದಕೈ ಯಾಕೆ ಗೋಣಿ ತಟ್ಟನ್ನು ಸುತ್ಕೊಂಡಿದ್ದಾನೆ, ತಗೊಳ್ಳಿ ಈ ಬಟ್ಟೆಯನ್ನು ಕೊಟ್ಬಿಟ್ಟು ಅದನ್ನು ಬಿಚ್ಚಿಬಿಟ್ಟು ಈ ಬಟ್ಟೆನ ಹಾಕ್ಕೊಳಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಸೇವಕಿಯರ ಕೈಯಲ್ಲಿ ಕೊಟ್ಟು ಕಳಿಸ್ತಾಳೆ. ಆಗ ಮೊರ್ದಕೈ ಅದನ್ನು ಇಸ್ಕೊಳ್ಳೋದಿಲ್ಲ, ವಾಪಸ್ ಕೊಟ್ಟು ಕಳಿಸ್ತಾನೆ. ಮತ್ತೆ ರಾಣಿ ಎಸ್ತರ್ ರಾಣಿ ಹತಾಕ ಅನ್ನೋ ಒಬ್ಬ ರಾಜಕಂಚುಕಿ ಕೈಲಿ ಹೇಳಿ ಕಳಿಸ್ತಾಳೆ, ಏನಾಗಿದೆ ಮೊರ್ದಕೈಗೆ ತಿಳ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕಳಿಸ್ದಾಗ ಮೊರ್ದಕೈ ಹೇಳಿ ಕಳಿಸ್ತಾನೆ, ಹಾಮಾನ ಎಲ್ಲ ಯಹೂದ್ಯರನ್ನ ಸಾಯಿಸಬೇಕು ಅಂತ ಒಂದು ಪತ್ರವನ್ನು ಬರೆದು ರಾಜನ ಬಳಿಯಲ್ಲಿ ಸೈನ್ ಮಾಡಿಸ್ಕೊಂಡಿದ್ದಾನೆ, ಎಲ್ಲ ಯಹೂದ್ಯರನ್ನು ನಾಶ ಮಾಡಲು ಹೊರಟಿದ್ದಾನೆ ಅಂತ ಹೇಳ್ಬಿಟ್ಟು ನೀನು ಹೇಗಾದರೂ ಮಾಡಿ ನೀನೇನು ಮಾಡಬೇಕು, ರಾಜನ ಬಳಿಯಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು, ಎಲ್ಲ ಯಹೂದ್ಯರನ್ನ ನೀನು ಕಾಪಾಡಬೇಕು ಅಂತ ಮೊರ್ದಕೈ ಹೇಳಿ ಕಳಿಸ್ತಾನೆ. ಆಗ ಹೋಗ್ಬಿಟ್ಟು ಹೇಳ್ತಾರೆ ರಾಣಿಗೆ, ಎಸ್ತರ್ ರಾಣಿ ಅಂತಾಳೆ, ನನಗೆ ಭಯ ಆಗುತ್ತೆ, ಹೆಂಗೆ ಹೋಗಿ ಕೇಳಿ, ರಾಜನ ಪರ್ಮಿಷನ್ ಇಲ್ಲದೆ ರಾಜನ ಬಳಿಗೆ ಯಾರೂ ಹೋಗುವ ಹಾಗಿಲ್ಲ. ನಾನು ರಾಜನ ಬಳಿಯಲ್ಲಿ ಹೋಗಿ 30 ದಿನಗಳಾಗಿದೆ, ರಾಜ ನನ್ನನ್ನು ಕರೆದಿಲ್ಲ. ರಾಜ ಕರೆದ್ರೆ ಮಾತ್ರ ನಾವು ಅಲ್ಲಿಗೆ ಹೋಗಬೇಕು, ಇಲ್ಲ ಆದರೆ ಈ ಸುಮ್ಮನೆ ಹಂಗೆ ಹೋದರೆ, ಪರ್ಮಿಷನ್ ಇಲ್ಲದೆ ಹಂಗೆ ಹೋದರೆ ದಂಡನೆಗೆ ನಾವು ಗುರಿ ಆಗ್ತೀವಿ.
ಮುಂಚೆ ವಷ್ಟಿ ರಾಣಿ ಕಳಿಸ್ದಾಗ ಹೋಗದೆ ಇದ್ದಿದ್ರಿಂದ ಶುಷನ್ ಕೋಟೆಯಿಂದನೇ ರಾಣಿಯನ್ನ ಹೊರಗಡೆ ಹಾಕಿದ್ದಾರೆ. ಒಂದು ವೇಳೆ ನನಗೂ ಏನಾದರೂ ಪನಿಷ್ಮೆಂಟ್ ಸಿಗ್ಬಹುದು, ನಾನು ಹೋಗಲ್ಲ ಅಂತ ಭಯ ಪಡ್ತಾಳೆ. ಮತ್ತೆ ಮೊರ್ದೆಕೈ ಕಳಿಸ್ತಾನೆ, ದೇವರು ಒಂದು ವೇಳೆ ಈ ಇದಕ್ಕೋಸ್ಕರನೇ, ಈ ಜನರನ್ನೆಲ್ಲ ರಕ್ಷಿಸುವುದಕ್ಕೋಸ್ಕರನೇ ನಿನಗೆ ಈ ಸ್ಥಾನವನ್ನ ಕೊಟ್ಟಿರಬಹುದು. ಒಂದು ವೇಳೆ ಯಹೂದ್ಯರಿಗೆ ಬೇರೆ ಕಡೆಯಿಂದ ಸಹಾಯ ಸಿಗಬಹುದು, ಆದರೆ ದೇವರು ನಿನ್ನನ್ನು ಕೇಳುವವರಾಗಿರ್ತಾರೆ. ನೀನು ಈಗ ಕಂಫರ್ಟ್ ಝೋನಲ್ಲಿ ಇರಬಹುದು, ನಿನಗೆಲ್ಲ ಇರಬಹುದು, ನಿನ್ನ ಸುತ್ತಮುತ್ತಲು ಸೇವಕಿಯರಿರಬಹುದು, ಆಹಾರ, ವಸ್ತ್ರಗಳು, ಆಭರಣಗಳು ಎಲ್ಲವೂ ಇರಬಹುದು. ಆದರೆ ಯಹೂದ್ಯರನ್ನು ನೆನೆಸಿಕೋ, ಅವರಿಗೋಸ್ಕರ ನೀನೇನು ಮಾಡು, ಹೋಗಿ ರಾಜನ ಬಳಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊ, ಯಹೂದ್ಯರನ್ನು ರಕ್ಷಿಸು, ಕಾಪಾಡು, ಹೋಗಿ ಕೇಳು ಅಂತ ಹೇಳಿದಾಗ ಮತ್ತೆ ರಾಣಿ ರಿಯಲೈಸ್ ಮಾಡ್ಕೊಳ್ತಾಳೆ, ಹೌದು, ಒಂದು ದಿನ ನಾನು ಈ ರೀತಿಯಾಗಿ ಅನಾಥಳಾಗಿದ್ನಲ್ವಾ, ಮೊರ್ದೆಕೈ ಅಣ್ಣ ನನ್ನನ್ನು ಸಾಕಿ ಬೆಳೆಸಿದ್ರಲ್ವಾ, ನಾನು ಯಹೂದ್ಯರಿಗೋಸ್ಕರ ನಾನು ನನ್ನ ಪ್ರಾಣವನ್ನು ಪಣ ತೊಟ್ಟು ನಾನೇನು ಮಾಡ್ತೀನಿ, ಅವರಿಗೋಸ್ಕರ ರಾಜನ ಬಳಿಯಲ್ಲಿ ಕೇಳ್ಕೊಳ್ತೀನಿ ಅಂತ ತನ್ನ ಕಂಫರ್ಟ್ ಝೋನನ್ನು ಬಿಟ್ಟು ರಾಣಿ ಏನು ಮಾಡಿದ್ಲು, ಮುಂದೆ ಹೋಗೋಳಾದ್ಲು. ಆಗ ಎಲ್ಲ ಯಹೂದ್ಯರು ಸಹ 3 ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರೆ, ಯಹೂದ್ಯರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಿನಗೆ ಏನು ಬೇಕಾದ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಬೇಕಾದರೂ ನಾನು ನಿನಗೆ ಕೊಡ್ತೀನಿ, ಕೇಳು ಅಂತ ಕೇಳಿದಾಗ ರಾಣಿ 2 ದಿನಗಳ ಕಾಲ ರಾಜನನ್ನ ಔತಣಕ್ಕೆ ಕರೆದು ಆಹಾರವನ್ನು ಸಿದ್ಧಪಡಿಸಿ ಕೊಟ್ಟು ಅನಂತರ ಹೇಳ್ತಾಳೆ, ಈ ರೀತಿಯಾಗಿ ಹಾಮಾನು ನಮ್ಮ ಎಲ್ಲ ಜನಾಂಗದವರನ್ನು ಸಾಯಿಸಲು ಮುಂದೆ ಬಂದಿದ್ದಾನೆ, ನಿಮ್ಮ ಬಳಿಯಲ್ಲಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡಿದ್ದಾನೆ, ನೀವು ಹೇಗಾದರೂ ಮಾಡಿ ನನ್ನ ಎಲ್ಲ ಜನಾಂಗದವರನ್ನ ನೀವು ಕಾಪಾಡಬೇಕು, ರಕ್ಷಿಸಬೇಕು, ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ರಾಜನ ಬಳಿಯಲ್ಲಿ ಕೇಳ್ಕೊಳ್ತಾಳೆ. ಇದನ್ನು ಕೇಳಿದಂಥ ರಾಜ ಕೋಪವುಳ್ಳವನಾಗಿ ಹಾಮಾನು ಮೊರ್ದೆಕೈನ ಗಲ್ಲಿಗೆ ಹಾಕಬೇಕು ಅಂತ ಮರವನ್ನು ಸಿದ್ಧ ಮಾಡಿರ್ತಾನೆ. ಆದರೆ ಅದೇ ಗಲ್ಲು ಮರಕ್ಕೆ ಹಾಮಾನನನ್ನ ರಾಜ ನೇತ ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ಎಲ್ಲ ಯಹೂದ್ಯರನ್ನ ಕಾಪಾಡ್ತಾರೆ, ಯಾರನ್ನು ಯಹೂದ್ಯರನ್ನ ಏನು ಮಾಡೋದಿಲ್ಲ, ರಾಜ ನಾಶ ಮಾಡೋದಿಲ್ಲ. ಒಂದು ವೇಳೆ ನಾನು ಕಂಫರ್ಟ್ ಝೋನಲ್ಲಿ ಇದ್ದೀನಿ ಅಂತ ಅಂದ್ಕೊಂಡು ಎಸ್ತೇರ್ ರಾಣಿ ಏನಾದರೂ ಹಾಗೆ ಇದ್ದಿದ್ರೆ ಅನೇಕ ಯಹೂದ್ಯರ ಪ್ರಾಣಗಳು ಕಳ್ಕೊಳ್ತಾ ಇದ್ರು. ಈ ಸ್ಟೋರಿ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದೇನೆಂದರೆ, ಒಂದು ವೇಳೆ ನಾವು ಕಂಫರ್ಟ್ ಝೋನಲ್ಲಿ ಇರೋದಾದರೆ ನಾವು ಮುಂದೆ ಹೋಗುವವರಾಗಿರಬೇಕು, ನಾವು ಸೋಂಬೇರಿಗಳಾಗಿ ಹಾಗೆ ಇರದಂತೆ ನಾವು ಮುಂದೆ ಹೋಗುವವರಾಗಿರಬೇಕು. ಮೆಮೊರಿ ವರ್ಸಸ್ ಪ್ರಾವರ್ಬ್ಸ್ 12:27. ಮೈಗಳ್ಳನು ಹಿಡಿದ ಬೇಟೆಯನ್ನೂ ಬೇಯಿಸನು. The lazy man does not roast what he gets in hunting. Thank you.